ರಾಯಣ್ಣನ ಜಾತಿ ಅದಕ್ಕೆ ಬೇಕ್ರಿ. ಈಗ ಆ ಲೆವೆಲ್ಗೆ ಹೋದಂಥ ಮನುಷ್ಯನ ಜಾತಿ ನೋಡ್ತೀರ ನೀವು. ಇವತ್ತೇನು ನೀವು ಬೆಂಗಳೂರಿನಲ್ಲಿ ಆ ಮೆಜೆಸ್ಟಿಕ್ ಹತ್ರ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಹಾಕಿದಾರ ಮೂರ್ತಿ, ಅದು ಅಲ್ಲ ನಿಜವಾದ. ನೀವು ಹೋಗಿ ಸುರ್ಪುರ್ಕ್ಕೆ ಹೋಗಿ, ಅಲ್ಲಿ ರಾಜರು ಮಾತ್ರ ಸಹಾಯ ಮಾಡ್ತಾರೆ ನೋಡಿ, ಮತ್ತೆ ಯಾರು ಮಾಡ್ಲಿಕ್ಕೆ ಆಗಲ್ಲ ಈಗ ಅಂತ. ಜಾತಿ ಮೇಲೆ ಇಷ್ಟೆಲ್ಲ ಜಗಳ ಮಾಡ್ತಾ ಇದ್ದೀರಲ್ವಾ, ನಾಚಿಗಾದ್ರೂ ಬರ್ತದೆ ನಿಮಗೆ? ಏನು ಭಾರತ ಮಹಾನ್ ಮಾಡೋರು ಇದ್ದೀರಿ ನೀವು ಹೇಳಿ. ನಮಸ್ಕಾರ. ಆಸ್ಕ್ ಮೈಸೂರು ವೀಕ್ಷಕರಿಗೆ ಸ್ವಾಗತ. ವೀಕ್ಷಕರೇ, ಹೈದರಾಬಾದ್ ಕರ್ನಾಟಕ ನಿರ್ಲಕ್ಷಿತ ಮನೆತನಗಳ ಇತಿಹಾಸದ ಸಂಶೋಧನೆಯಲ್ಲಿ ತೊಡಗಿಸಿಕೊಂಡಂತಹ ಓರ್ವ ಹಿರಿಯ ನ್ಯಾಯವಾದಿಗಳು, ಖ್ಯಾತ ಜನಪರ ಹೋರಾಟಗಾರರು, ಲೇಖಕರು ಹಾಗೂ ಸಂಶೋಧಕರಾದ ಓರ್ವ ವಿಶೇಷ ವ್ಯಕ್ತಿ ಸುರಪುರ ಇತಿಹಾಸವನ್ನ ಸುಮಾರು 45ರಿಂದ 50 ವರ್ಷಗಳ ಸತತ ಪರಿಶ್ರಮದಿಂದ ಅಧ್ಯಯನ ಮಾಡಿ ಇಂದಿನ ತರುಣರಿಗೆ, ಆಸಕ್ತರಿಗೆ, ಅಲ್ಲದೆ ಇಂದಿನ ಸಂಶೋಧಕರಿಗೂ ಕಾದಂಬರಿಕಾರರಿಗೂ ಮಾರ್ಗದರ್ಶಿಯಾಗಿದ್ದಾರೆ. ಅಂದಿನ ಸುರಪುರದ ವೀರ ಯಶೋಗಾಥೆಗಳನ್ನ, ಹೋರಾಟಗಳನ್ನ, ರಾಜಮನೆತನದ ತ್ಯಾಗ ಬಲಿದಾನಗಳನ್ನ ಎಳೆ ಎಳೆಯಾಗಿ ಸಮಾಜದ ಮುಂದೆ ಪಾರದರ್ಶಕವಾಗಿ ಸುರಪುರದ ಇತಿಹಾಸವನ್ನು ಮುಂದಿಟ್ಟಿದ್ದಾರೆ. ಇತಿಹಾಸ ಅಧ್ಯಯನಶೀಲ ವ್ಯಕ್ತಿತ್ವವುಳ್ಳ ಇವರು ಸುರಪುರ ಇತಿಹಾಸ ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸಿ ಆತನ್ಮೂಲಕ ಹಲವಾರು ಶಿಷ್ಯವೃಂದಕ್ಕೆ ಮಾರ್ಗದರ್ಶಕರಾಗಿರುವ ಇವರೇ ಶ್ರೀ ಭಾಸ್ಕರ್ ರಾವ್ ಮುಡಬೂಳರವರು. ನಾನು ಉಮೇಶ್ ಅಂತ. ನಾನು ಅಡ್ವೊಕೇಟ್ ಇದ್ದೀನಿ, ವಕೀಲಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ತಂದೆಯವ್ರ ಜೊತೆ ನಾನು ಒಡನಾಟ ಇತ್ತು ಅವ್ರದ್ದು. ಅವ್ರ ಜೊತೆ ನಾನು ಚಿಕ್ಕ ಮಗ ಅವರಿಗೆ. ಸರ್, ನನ್ನ ಹೆಸರು ಅರವಿಂದ್ ಮುರ್ಮು, ಭಾಸ್ಕರ್ ರಾವ್ ಸರ್ ಅವರ ಹಿರಿ ಮಗ. ಇವಾಗ ನಾನು ನಮ್ಮ ಸ್ಕೂಲು, ತೋಟ, ಹೊಲ ಮೇಂಟೈನ್ ಮಾಡ್ತಾಯಿದ್ದೀನಿ. ಆಮೇಲೆ ಇತಿಹಾಸದಲ್ಲಿ ಅವ್ರ ಜೊತೆ ಇಬ್ಬರು ಓಡಾಟ ಮಾಡ್ತಾಯಿದ್ವಿ. ಸರ್, ಅದು 40 ವರ್ಷದಿಂದ ನಡೀತಾ ಇದೆ ಅವ್ರದ್ದು. ಮುಂಚೆ ಸುರ್ಪುರಲ್ಲೇ ಇತ್ತು. ಮೊದಲು ಕೋರ್ಟ್ ಶಾಪುರಲ್ಲಿ ಇರಲಿಲ್ಲ, ಸುರ್ಪುರಲ್ಲಿತ್ತು. ಪ್ರಾಕ್ಟೀಸ್ ಅಲ್ಲೇ ಮಾಡ್ತಾಯಿದ್ರು. ಆವಾಗ ಅಲ್ಲೇ ಎಲ್ಲ ನಮ್ಮ ಹಿರಿಯರು ಒಡನಾಟ ಅವರಿಗೆ ಅಲ್ಲೆಲ್ಲ. ಆಮೇಲೆ ರಜಾಕರ್ ಮೂಮೆಂಟ್ ಅಂತ ಏನು ಹೇಳ್ತಾರೆ, ಆ ಟೈಮಲ್ಲಿ ಅವರು ಬ್ಯಾರಿಸ್ಟರ್ ಸಾಬ್ ವೆಂಕಟಪ್ಪ ನಾಯಕರು, ಆಮೇಲೆ ಪಿಡ್ನಾಯಕರು, ಈ ಥರ ಎಲ್ಲ ಆಮೇಲೆ ವಿದ್ಯಾಸಾಗರ್ ಗುರೂಜಿ, ಈ ಥರ ಎಲ್ಲ ಹಿರಿಯರ ಒಡನಾಟದಿಂದ ಅವರು ಅದರಲ್ಲಿ ಧುಮುಕಿದ್ರು. ಇದರಲ್ಲಿ ಅಲ್ಲಿಂದ ಬೆಳೀತಾ ಸುರ್ಪುರ ಇತಿಹಾಸದ ಮೇಲೆ ಅವರಿಗೆ ಎಲ್ಲಕ್ಕಿಂತ ಜಾಸ್ತಿ ಕೆಲಸ ಮಾಡೋಕ್ಕೆ ಪ್ರೇರಣೆ ಆಯಿತು ಅವರಿಗೆ. ಅಲ್ಲಿ 1857 ಏನು ರಾಜಾ ವೆಂಕಟಪ್ಪ ನಾಯಕರದ್ದು ಬಂತು, ಆವಾಗಿಂದ ಅವರು ಅದರಲ್ಲಿ ತುಂಬ ತೊಡಗಿಕೊಂಡ್ರು ಅವರು. ಸರ್ ದಿನಚರಿ ಹೇಳ್ಬೇಕಂದ್ರೆ ಅವ್ರ ಮನೇಲಿ ಇರೋದೇ ಕಡಿಮೆ. ಇದಕ್ಕಿಂತ ಮೊದಲು ಅವರು ಭಾರತೀಯ ಕಿಸಾನ್ ಸಂಘದಲ್ಲಿ ಕೆಲಸ ಮಾಡ್ತಾಯಿದ್ರು. ರೈತರ ಈ ಇತಿಹಾಸದೊಡನೆ ಅವರು ಏನು ಮಾಡ್ತಾಯಿದ್ರು ಅಂದರೆ ರೈತರ ಪರವಾಗಿನೂ ಭಾಳಷ್ಟು ಚಳುವಳಿ ಅದೆಲ್ಲ ಮಾಡಿದ್ದಾರೆ ಅವರು. ಆಮೇಲೆ ಅವ್ರ ಮನೆಯಲ್ಲಿರೋದೇ ಕಡಿಮೆ ಜಾಸ್ತಿ. ಅವರು ಯಾವಾಗೂ ಪ್ರವಾಸದಲ್ಲೇ ಇರ್ತಿದ್ರು ಸರ್. ಅವರು ಆಲ್ ಇಂಡಿಯಾದಲ್ಲೆಲ್ಲ ಹೋಗಿ ಮಾಡಿ, ಅಲ್ಲಿ ಬೈಟಕ್ಸ್ ಮಾಡಿ ಎಲ್ಲ ಮಾಡಿ ಬರ್ತಾಯಿದ್ರು ಅವರು. ಆಲ್ ಇಂಡಿಯಾ ವೈಸ್ ಪ್ರೆಸಿಡೆಂಟ್ ಇದ್ರು ಅವ್ರು ಭಾರತೀಯ ಕಿಸಾನ್ ಸಂಘದ್ದು. ಹೋರಾಟದಲ್ಲೇ ಇರೋರು, ಚಳವಳಿಯಲ್ಲಿ ಜನಪರ ಕೆಲಸದಲ್ಲಿ ಇರ್ತಾ ಇದ್ರು ಅವರು. ಆ ಹೋರಾಟ ಜೊತೆನೂ ಇದು ನಮ್ಮ ಸುರ್ಪುರ್ ಸಂಸ್ಥಾನದ ಇತಿಹಾಸ ಏನು ಇದಾಗಿತ್ತಲ್ಲ, ಮರೀಚಿಕೆ ಆಗಿತ್ತಲ್ಲ, ಅದು ಬೆಳಕಿಗೆ ತರೋಕ್ಕೆ ಸುಮಾರು 40-42 ವರ್ಷದಿಂದ ಪ್ರಯತ್ನ ಮಾಡಿದರು. ಅದಾದಮೇಲೆ ಮೊದಲನೇ ಬುಕ್ ಫಸ್ಟ್ ಎಡಿಷನ್ 2090 ರಿಲೀಸ್ ಆಯಿತು ಫಸ್ಟ್ ಎಡಿಷನ್. ಅದಾದಮೇಲೆ ಮುಂದೆ ಏನಾಯಿತು, ಟೇಲರ್ಸ್ ಮಕ್ಕಳು ಮರಿಮೊಮ್ಮಕ್ಕಳು ಬಂದರು, ಅವ್ರು ಬಂದರು. ಎಲ್ಲ ಬಂದಮೇಲೆ ಮತ್ತೆ ಲೇಟೆಸ್ಟ್ ವರ್ಷನ್ ಆಗಿ 2011 2ನೇ ಸಂಚಿಕೆ ಪ್ರಿಂಟ್ ಮಾಡಿದ್ದೀವಿ ನಾವು. ಆಮೇಲೆ ಒಂದು ಸಾರಿ ನಾವು ವಿಜಯೋತ್ಸವ ಮಾಡಿದಾಗ ಅದು 1857 ಯಾವ್ಯಾವ ರಾಜರು ಆದಲ್ಲಿ ಇದರಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದರು, ಜಮಖಂಡಿ ಮಹಾರಾಜರಾಯಿತು, ಜತ್ತು, ತಾಸ್ಗಾಂವ್, ಹಲಗಲಿ ಬೇಡ್ರು, ಇವರೆಲ್ಲರೂ ನಾವು 1857 ಯಾರ್ಯಾರು ಭಾಗಿಯಾಗಿದ್ದರು ಅವ್ರನ್ನ ಸುರ್ಪುರದಲ್ಲಿ ಕರೆಸಿ ಅವ್ರನ್ನೆಲ್ಲ ಸನ್ಮಾನ ಮಾಡಲಾಯ್ತು ಅವಾಗ.
1857 ಯಾರ್ಯಾರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಟ ಮಾಡಿದ್ರು, ಈಗ ಆ ಫ್ಯಾಮಿಲಿ ಯಾರ್ಯಾರು ಇದ್ದಾರೆ ಅವ್ರನ್ನೆಲ್ಲರನ್ನೂ ಒಂದು ಕಡೆ ಸೇರಿಸಿದ್ರು ಅವರಲ್ಲಿ. ಗೌರವ ಸಮಾರಂಭ ಮಾಡಿ 4-5 ಜನ ರಾಜರು ಅವಾಗಿಂದ. ಯಾಕಂದ್ರೆ ಪೇಶ್ವರ ದಕ್ಷಿಣ ಭಾರತದ ಲೀಡನ್ನೇ ನಾನಾ ಸಾಹೇಬ್ ಪೇಶ್ವ ನಮ್ಮ ರಾಜರಿಗೆ ಕೊಡ್ತಾರೆ. ಅವಾಗ 24 ವರ್ಷದ ತರುಣ ನಮ್ಮ ರಾಜರಿಗೆ. ದಕ್ಷಿಣ ಭಾರತನ ಲೀಡ್ ಮಾಡ್ಬೇಕು ಯಾರು ಅಂದರೆ ಇವ್ರ ಹೆಸರು ಹೇಳ್ತಾರೆ. ಅವಾಗ ನಾಲ್ವಡಿ ರಾಜ ವೆಂಕಟಪ್ಪ ನಾಯಕರ ಹೆಸರನ್ನೇ ಅವ್ರು ಸೂಚಿಸ್ತಾರೆ. ನಾನಾ ಸಾಹೇಬ್ ಪೇಶ್ವ ಹೇಳೋದು ಇದು. ಯಾಕಂದ್ರೆ ಅವಾಗ ಪುಣೆ ಹೋಗಿತ್ತು, ಕಿತ್ತೂರು ಎಲ್ಲ ಪತನ ಆಗಿತ್ತು. ಅವಾಗ ಉಳಿದಿರೋದಂದ್ರೆ ದಕ್ಷಿಣ ಭಾರತದಲ್ಲಿ ಇವರು ಒಬ್ಬರೇ. ಯಾಕಂದರೆ ಇವ್ರು ಯಾರಿಗೂ ಸೋಲಿಲ್ಲ 252 ವರ್ಷ. ಯಾಕಂದರೆ ಔರಂಗಜೇಬ್ ಸೋತ, ಇಲ್ಲಿ ಔರಂಗಜೇಬನ ಸೇನಾಪತಿಗಳು ಎಲ್ಲರೂ ಸೋತರು. ಇಲ್ಲಿ ಶಾಪುರ್ ಕೋಟೆ ಮೇಲೇ ದಿಲೇರ್ ಖಾನ್ ಯುದ್ಧಕ್ಕೆ ಬರ್ತಾನೆ. ಪುರಂದರ್ಗಢದಲ್ಲಿ ಶಿವಾಜಿ ಮಹಾರಾಜರನ್ನು ಸೋಲಿಸಿದಂಥ ಸೇನಾಪತಿ ಅವನು ಇಲ್ಲಿ ಸೋತು ಹೋಗ್ತಾನೆ. ಅವನು ಮುಂದೆ ಔರಂಗಜೇಬ್ ಅವನಿಗೆ ವಿಷ ಕೊಟ್ಟು ಕೊಲ್ತಾನೆ. ಅಷ್ಟು ಸಣ್ಣ ರಾಜನ ಎದುರು ನೀನು ಸೋತೀಯ, ನನಗೆ ಮುಖ ತೋರಿಸ್ಬೇಡ ಅಂತೇಳಿ. ಅಂಥ ಸೇನಾಪತಿಗಳೆಲ್ಲ ಬಂದು ಇಲ್ಲಿ ಧೂಳಿಪಟವಾಗಿ ಹೋಗ್ತಾರೆ ಅವರು. ಕೊನೆಗೆ ಔರಂಗಜೇಬನೇ ಬರ್ತಾನೆ, ವಾಗಣಗೆರೆ ಮೇಲೆ ಯುದ್ಧ ಆಗ್ತದೆ ಅವನು. ಆ ಫಸ್ಟ್ ಕಾರ್ಯಕ್ರಮದಲ್ಲಿ ಇವ್ರು ಬಂದಿದ್ರು, ಆನೆಗುಂದಿ ಮಾರಾಣಿಯವರು ಇದ್ದ, ಅವ್ರ ಹೆಸರೇನು ಲಲಿತಾ ನೋಡಿ, ಅವ್ರು ಬಂದಿದ್ರು ಫಸ್ಟ್ ಕಾರ್ಯಕ್ರಮಕ್ಕೆ. ಮಹಾರಾಣಿಯವರೇ ಬಂದಿದ್ರು ಅವಾಗ. ಆನೆಗುಂದಿ ಮಾರಾಣಿಯವರೇ ಬಂದಿದ್ರು ಫಸ್ಟ್. ಇವತ್ತೇನು ಬಂದ್ರಲ್ಲ ಅವ್ರ ರಿಲೇಷನ್ ಇರ್ಬೇಕು ಮೋಸ್ಟ್ಲಿ. ಫಸ್ಟ್ ಕಾರ್ಯಕ್ರಮದಲ್ಲಿ ಲಲಿತಾ ರಾಣಿ ಅವ್ರು ಬಂದಿದ್ರು. ಲಲಿತಾ ರಾಣಿ ಅವಾಗೇನು ಎಲ್ಲ ಇವ್ರಿಗೆ ಒಗ್ಗೂಡಿಸ್ತೀವಲ್ಲ ರಾಜರಿಗೆ 1857ರಲ್ಲಿ ಯಾರ್ಯಾರು ಇದು ಮಾಡಿದ್ರು, ಜಮಖಂಡಿ ಆಯಿತು, ಜತ್ ಆಯಿತು, ಆಮೇಲೆ ತಾಸ್ಗಾಂವ್ ಆಯಿತು, ಮಲ್ಕೇಡ್ ನವಾಬರು ಬಂದಿದ್ರು ಅವಾಗ. ಅದರಲ್ಲಿ ಆನೆಗುಂದಿ ಮಾರಾಣಿಯವ್ರನ್ನೂ ಇದ್ರು ಆ ಫಂಕ್ಷನಲ್ಲಿ. ಅಲ್ಗಲಿ ಬೇಡ್ರ ಫ್ಯಾಮಿಲಿಯವರು ಇದ್ರು. ನಮ್ಮ ನಡುವೆ ಮಾತಂದ್ರೆ ಅವ್ರದ್ದೊಂದು ಕನಸಿತ್ತು. ಆ ಕನಸಿನ ಕೂಸು ನೀವು ನನ್ಸು ಮಾಡಿದ್ರಿ. ಆಸ್ಕ್ ಮೈಸೂರು ತಂಡಕ್ಕೆ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಈಗ ನಮ್ಮ ಸುರ್ಪುರ್ ಇತಿಹಾಸದ ಮೇಲೆ ಸಾಕಷ್ಟು ಬುಕ್ಸ್ ಆಯಿತು, ಎಲ್ಲ ಆಯಿತು, ಆದರೆ ವೀಡಿಯೋಸ್ಗಳು ಯಾವೂ ಇರಲಿಲ್ಲ. ಆ ವಿಡಿಯೋಸ್ ನೀವು ಆಸ್ಕ್ ಮೈಸೂರು ತಂಡದವರು ನಮಗೆ ಕೊಟ್ಟಿದ್ದೆ, ನಾವು ನಿಮಗೆ ಕೃತಜ್ಞತೆ ಹೇಳಬೇಕು. ಸರ್ ಅಪ್ಪರು ಭಾಳ ಖುಷಿಯಾಗಿದ್ರು. ಅವ್ರದ್ದೊಂದು ಕನಸಿತ್ತು, ಒಟ್ಟು ವಿಜುವಲ್ ಆಗಿ ಬರಬೇಕು ಸುರ್ಪುರ್ ಇತಿಹಾಸ ಅಂತೇಳಿ. ಅದು ನಿಮ್ಮ ತಂಡ ನೆರವೇರಿಸ್ಕೊಟ್ಟಿದೆ. ಅದಕ್ಕೆ ಅವ್ರನ್ನೂ ಕೃತಜ್ಞತೆ ಇದ್ದರು, ನಾವು ತುಂಬ ಕೃತಜ್ಞತೆ ಇದ್ದೀವಿ. ಅದು ಫಸ್ಟ್ ಸಂಚಿಕೆಯನ್ನು ಪ್ರಶಾಂತ್ ಅವರು ಅಪ್ಪವ್ರಿಗೆ ಹಾಕಿದ್ರು. ಅದನ್ನ ನೋಡಿ ನಾವೆಲ್ಲರೂ ಸ್ಟಂಡ್ ಆಗಿಬಿಟ್ಟಿವಿ, ಇಷ್ಟು ಚೆನ್ನಾಗಿ ಬಂದಿದೆಲ್ಲ ಅಂತ. ತುಂಬ ಖುಷಿಯಾಗಿದ್ರು ಅವರು ಅದು ನೋಡಿ. ಅದು ತುಂಬ ಜನ ಬರ್ತಿದ್ರು ಸರ್, ನಾವು ವಿಡಿಯೋ ಮಾಡ್ತೀವಿ, ಯೂಶ್ವಲಿ ಬರ್ತಾರ ಹೋಗ್ತಾರಪ್ಪ, ಆ ವಿಚಾರದಲ್ಲಿ ನಾವಿದ್ವಿ. ಯಾವಾಗ ನೀವು ಫಸ್ಟ್ ವಿಡಿಯೋ ಕಳಿಸಿದ್ರಿ ಅದನ್ನು ನೋಡಿ ಅದನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದೇ ಅರ್ಥ ಆಗಲಿಲ್ಲ ಆವಾಗ. ಆ ಥರ ಮೂಡಿಗೆ ಬಂದಿತ್ತು ನಿಮ್ದು ಆ ವಿಡಿಯೋ. ನೀವು ಬರೋದಕ್ಕಿಂತ ಮೊದಲನ್ನ ಸರ್ ಮಾಡ್ತಿದ್ರು, ನೀವು ಯೂಟ್ಯೂಬಲ್ಲಿ ಹಾಕ್ರಿ, ಇಲ್ಲ ಇದರಲ್ಲಿ ಹಾಕ್ರಿ, ನಮಗೆಲ್ಲ ಹೇಳ್ತಿದ್ರು. ನಾವು ಆ ಟೆಕ್ನಿಷಿಯನ್ ಅಲ್ಲ, ನಮ್ಗೆ ಬರ್ತಾನೆ ಇರಲಿಲ್ಲ, ಏನಿಲ್ಲ. ಯಾವಾಗ ನೀವು ಬಂದು ಮಾಡಿದ್ರಲ್ಲ, ಅವ್ರದ್ದೊಂದು ಕನಸಿತ್ತು, ಅದೊಂದು ವಿಜುವಲ್ ಆಗಬೇಕು ಸುರ್ಪುರ್ದು ಅಂತಂದು. ಅದು ನೀವು ಭಾಳ ತುಂಬ ಸಹಕಾರ ಮಾಡಿಕೊಟ್ಟಿದ್ರಿ ಅಂತ ಹೇಳ್ತೀನಿ. ಪ್ರತಿ ಮನೆಗೂ ತಲುಪ್ತದೆ ಅವಾಗ. ಸರ್ ನಮ್ಮ ರಾಜರು ಏನಾದರೂ ಅವ್ರನ್ನೇನು ಸುಟ್ರ, ಏನು ಮಣ್ಣು ಮಾಡಿದ್ರ ಯಾರಿಗೂ ಗೊತ್ತಿಲ್ಲ. ಅದು ಇನ್ನೂ ಸಸ್ಪೆನ್ಸ್ ಆಗಿದೆ. ಕೊನೆಗೆ ಅಪ್ಪ ಹುಡುಕರು ರಿಸರ್ಚ್ ಮಾಡಿದ್ಮೇಲೆ ಏನು ಗೊತ್ತಾಯಿತು ಅಂದರೆ, ಸಿಕಂದ್ರಾಬಾದ್ ಕಂಟೋನ್ಮೆಂಟ್ ಏನಿದೆ ಆ ಜಾಗದಲ್ಲಿ ಇದೆ ಅನ್ನೋದು ಗೊತ್ತಾಯಿತು. ಅದರಲ್ಲಿ ಒಳಗಡೆ ಹೋಗೋಕ್ಕೆ ಯಾರಿಗೂ ಆಗೋದಿಲ್ಲ. ಯಾಕಂದರೆ ಮಿಲಿಟ್ರಿ ಆಫೀಸು ಅಲ್ಲಿ ಪರ್ಮಿಷನ್ ಇರಲಾರ್ದೆ ಒಳಗಡೆ ಯಾರಿಗೂ ಬಿಡೋಲ್ಲ. ಈಗ ಅದು ಏನಿದೆ ಸಿಮಿಟ್ರಿ ಅಲ್ಲಿರೋದು, ಹಾಸ್ಪಿಟ್ಲು ಸಿಮಿಟ್ರಿ ಅವಾಗಿಂದು ಬ್ರಿಟಿಷರದ್ದು ಹೇಗಿದೆ ಹಾಗೇ ಇದೆ. ಅಲ್ಲಿ ಒಳಗಡೆ ಹೋದರೆ ನಮಗೆಲ್ಲ ಡೀಟೇಲ್ಸ್ ಸಿಗುತ್ತೆ. ನಮ್ಮ ರಾಜರ ಸಮಾಧಿಯಲ್ಲಿದ್ದರೆ 100% ನಮ್ಗೆ ಸಿಗುತ್ತೆ ಅಂತ ಅವ್ರಿಗೆ 100% ಕಾನ್ಫಿಡೆನ್ಸ್ ಇತ್ತು. ಹೋಗ್ಬೇಕು ಅನ್ನೋದ್ರಲ್ಲೇ ಇದ್ವಿ. ದುರ್ದೈವಶಾತ್ ಅಪ್ಪರು 4 ತಿಂಗಳಾಯ್ತು, 24ನೇ ತಾರೀಕು ಅಕ್ಟೋಬರ್ 24 ಹೋದರು. ಅದೊಂದು ಕೊನೆ ಕನಸು ಅವ್ರದ್ದು. ಅದನ್ನು ಮಾತ್ರ ನಾವು ನನಸು ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ದೀವಿ. ಲೀಗಲಿ ಅವರು ಓಡಾಡ್ತಾ ಇದ್ದಾರೆ. ಲೀಗಲಿ ಏನು ಬೇಕು ಉಮೇಶ್ ಅವರು ಎಲ್ಲ ಮಾಡ್ತಾಯಿದ್ದಾರೆ. ಲೀಗಲಿ ಅದಕ್ಕೆ ಏನೇನು ಬೇಕು, ನಾವು ಅಲ್ಲಿಗೆ ಹೇಗೆ ತಲುಪಬೇಕು, ಆ ಒಂದು ಟೀಮ್ ಅದನ್ನು ವರ್ಕ್ ಮಾಡ್ತಾ ಇದ್ದಾರೆ. ಅವ್ರೀಗ ಲೀಗಲಿಯಲ್ಲಿ ಯಾವ ಥರ ಹೋಗಬೇಕು, ಅಲ್ಲಿ ಹೇಗೆ ಕಾಂಟ್ಯಾಕ್ಟ್ ಮಾಡಿ ಒಳಗಡೆ ಹೋಗ್ಬೇಕು ಅದನ್ನು ಅವರೇ ಹೇಳ್ತಾರೆ. ನಾವು ಒಂದು ಸಲ ಸಿಕಿಂದ್ರಾಬಾದಿಗೆ ಭೇಟಿ ಕೊಟ್ಟಿವಿ ಸರ್. ಕೊಟ್ಟಾಗ ಅಲ್ಲಿ ಅಪ್ಪರ್ ಫ್ರೆಂಡ್ ಹೇಳಿದ್ರು, ಅವ್ರಿಗೆ ಎಕ್ಸ್ಪರ್ಟ್ಸ್ ಹೇಳಿದ್ರಂತೆ, ಈಗ ರಾಜ ವೆಂಕಟಪ್ಪ ನಾಯಕರದ್ದು ಇದು ಆಯಿತು, ಪೋಸ್ಟ್ ಮಾರ್ಟಮ್ ಆಗಿದೆ ಅಂತೀರಿ. ಪೋಸ್ಟ್ ಮಾರ್ಟಮ್ ಅಂತೂ ಅಂಬರ್ಪೇಟೆಯಲ್ಲಿ ಮಾಡೋಕ್ಕಾಗಲ್ಲ, ಅದು ಕ್ಯಾಂಪ್ ಬೈಲು. ಈ ಪೋಸ್ಟ್ ಮಾರ್ಟಮ್ ಮಾಡಬೇಕಂದ್ರೆ ಇಲ್ಲಿ ಸಿಕಿಂದ್ರಾಬಾದ್ ಮಿಲಿಟ್ರಿ ಹಾಸ್ಪಿಟ್ಲಿಗೆ ತರಬೇಕು. ಅಲ್ಲಿ ಪೋಸ್ಟ್ ಮಾರ್ಟಮ್ ಆಗಿರುತ್ತೆ. ಅಲ್ಲಿ ಪೋಸ್ಟ್ ಮಾರ್ಟಮ್ ಆದಮೇಲೆ ಮತ್ತೆ ಇದು ಅವ್ರದ್ದು ಇದು ಬೇರೆ ಕಡೆಗೆ ಯಾಕೆ ಹೋಯ್ತಾರೆ, ಇಲ್ಲೇ ಎಲ್ಲಾದರೂ ಮಾಡಿರ್ತಾರೆ ಅಂತಂದು ಎಕ್ಸ್ಪರ್ಟ್ ಅಲ್ಲಿ ಅವ್ರ ಫ್ರೆಂಡ್ಸ್ ಹೇಳಿರೋದು. ಅದು ಈಗ ಪೋಸ್ಟ್ ಮಾರ್ಟಮ್ ಆದಮೇಲೆ ಮತ್ತೆ 40 ಕಿಲೋಮೀಟ್ರ್ ಒಯ್ದು ಇದು ಮಾಡೋದಕ್ಕೆ ಸಾಧ್ಯ ಇಲ್ಲ.
ಇಲ್ಲೇ ಮಿಲ್ಟ್ರಿ ಇದರಲ್ಲಿ ಇರುತ್ತೆ, ಈಗ ಮಿಲ್ಟ್ರಿ ಅಂಡರ್ನಲ್ಲಿದೆ, ಇಲ್ಲೇ ಅಲ್ಲೆಲ್ಲೋ ಮಿಲ್ಟ್ರಿ ಸಿಕಿಂದ್ರಾಬಾದ್ ಇದರಲ್ಲಿ ಇವರು ಇದಾವಂತೆ, ರಾಜರು ಮಹಾರಾಜರು ಸಮಾಧಿಗಳಿದಾವಂತೆ, ಅದರಲ್ಲೇ ಮಾಡಿರ್ಬೋದು ಅಂತ ಒಬ್ಬರು ಅಪ್ಪರ್ ಫ್ರೆಂಡ್ ಖಚಿತವಾಗಿ ಹೇಳಿದ್ದಾರೆ ಸರ್. ಆದರೆ ಅಲ್ಲೆಲ್ಲ ಹೋಗ್ಬೇಕಂತಂದರೆ ಗೌರ್ಮೆಂಟ್ ಪರ್ಮಿಷನ್ ಬೇಕು, ಯಾಕಂದರೆ ಅದೆಲ್ಲ ಮಿಲ್ಟ್ರಿ ಅಂಡ್ರಲ್ಲಿದೆ, ಅದು ನಮ್ಗೆ ಇನ್ನೂ ಸಿಕ್ಕಿಲ್ಲ. ಅದು ಒಂದಾದರೆ ಅಪ್ಪರದ ಕಡೆ ಕನಸು ನನಸಾಗುತ್ತೆ ಅಂತ.